ಸಾರ್ವಜನಿಕ ಬಂಧುಗಳೇ, ಎಲ್ಲರಿಗೂ ನಮಸ್ತೆ. ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗ, ಮೂಡಬಿದಿರೆಯ ಪ್ರತಿಷ್ಠಿತ ಸಂಸ್ಥೆ ಪವರ್ ಫ್ರೆಂಡ್ಸ್ ಬೆದ್ರಾ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘ ಮೂಡಬಿದಿರೆ ಘಟಕ ಇವರ ಜಂಟಿ ಆಶ್ರಯದಲ್ಲಿ ಇದೇ ಬರುವ 16/11/2025 ಭಾನುವಾರದಂದು ಬೃಹತ್ ಆಧಾರ್ ನೋಂದಣಿ ಶಿಬಿರ, ಅದೇ ರೀತಿ ಅಂಚೆ ಜನಸಂಪರ್ಕ ಅಭಿಯಾನ, ಆರೋಗ್ಯ ವಿಮೆ ಹಾಗೆಯೇ ಅಪಘಾತ ವಿಮೆ ಇದರ ನೋಂದಣಿ ಮಾಡಿಸುವಂತಹ ಕಾರ್ಯಕ್ರಮ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಸಾರ್ವಜನಿಕ ಬಂಧುಗಳೆಲ್ಲರೂ ಪಡ್ಕೊಳ್ಬೇಕು. ಅದೆಷ್ಟೋ ಅವಘಡಗಳು, ಅಪಘಾತಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟು ಸಾಕಷ್ಟು ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ನಾವೆಲ್ಲರೂ ಸಹ ಪ್ಯಾಂಪ್ಲೆಟ್ಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ತೀರಾ ಬಡ ಕುಟುಂಬ ಇದಾಗಿದ್ದು, ಸೊ ಅದಕ್ಕೆ ಸಹಕಾರವನ್ನು ನೀಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅದೆಷ್ಟೋ ಸಂಘಟನೆಗಳು ಅವರು ಎಲ್ಲರ ಹತ್ರವೂ ಹಣವನ್ನು ಹೊಂದಿಕೆ ಮಾಡಿ ಆ ಒಂದು ಕುಟುಂಬಕ್ಕೆ ಪರಿಹಾರ ನೀಡುವಂತಹ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಆದರೆ ಅಂಚೆ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರವು ನೀಡಿರುವಂತಹ ಅತ್ಯುನ್ನತವಾದಂತಹ ಅಪಘಾತ ಮತ್ತೆ ಆರೋಗ್ಯ ವಿಮೆ. ಅಪಘಾತ ಅನ್ನುವಂಥದ್ದು ಎಲ್ಲ ರೀತಿಯಲ್ಲಿಯೂ ಸಂಭವಿಸಬಹುದು. ರೋಡ್ ಆಕ್ಸಿಡೆಂಟ್ ಮಾತ್ರವಲ್ಲದೆ ಹೀಗೇನೆ ಶಾರ್ಟ್ ಸರ್ಕ್ಯೂಟ್ ಇರ್ಬೋದು, ಅಗ್ನಿ ಅವಘಡ ಇರಬಹುದು, ಹಾವು ಕಚ್ಚಿ ಅವಘಡ ಇರಬಹುದು, ಬಿಸಿ ನೀರು ತಾಗಿ ಏನಾದರೂ ಅವಘಡ ಸಂಭವಿಸಿರಬಹುದು. ಇಂತೆಲ್ಲ ಅವಘಡಗಳಿಗೆ ಪರಿಹಾರ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಾರ್ಷಿಕವಾಗಿ ಕೇವಲ 557 ರೂಪಾಯಿಗೆ, 550 ರೂಪಾಯಿಗೆ, 549 ರೂಪಾಯಿ, ಈ ರೀತಿ 3 ವಿಭಾಗಗಳಲ್ಲಿ 10 ಲಕ್ಷದ ಬೃಹತ್ ಮೊತ್ತದ ವಿಮಾ ಮೊತ್ತ ಸಿಗುವಂತಹ ಏಕೈಕ ಯೋಜನೆ ಇದಾಗಿದೆ. ಇದರಲ್ಲಿ ಆಸ್ಪತ್ರೆ ಖರ್ಚನ್ನು ಭರಿಸುವಂತಹ ಯೋಜನೆ ಇದಾಗಿದೆ. ಹಾಗೇನೆ ಆರೋಗ್ಯಕ್ಕಾಗಿ 756 ವಾರ್ಷಿಕವಾಗಿ ಕಟ್ಟಿದಲ್ಲಿ 15 ಲಕ್ಷದ ಬೃಹತ್ ವಿಮಾ ಮೊತ್ತ ಅವರ ಆಸ್ಪತ್ರೆಯ ಖರ್ಚೇನಿದೆ ಇದರಲ್ಲಿ ಸಿಗುವಂತಹ ಒಂದು ಯೋಜನೆ. 1306 ರೂಪಾಯಿ ಪಾವತಿ ಮಾಡಿದಲ್ಲಿ 749 ರೂಪಾಯಿಯ ಆರೋಗ್ಯ ವಿಮೆ ಜೊತೆಗೆ ಅಪಘಾತ ವಿಮೆ 550 ರೂಪಾಯಿಯ 10 ಲಕ್ಷದ ಬೃಹತ್ ಮೊತ್ತದ್ದು ಒಬ್ಬ ವ್ಯಕ್ತಿಗೆ ಸಿಗುವಂತಹ ಯೋಜನೆ. ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ನಮ್ಮ ಕುಟುಂಬದ ದೃಷ್ಟಿಯಿಂದ, ನಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ನಾವು ಮಾಡಿಸಿಕೊಳ್ಳುವುದರಿಂದ ಖಂಡಿತವಾಗಿಯೂ ನಮ್ಮ ಅಂಚೆ ಇಲಾಖೆ ಕೇಂದ್ರ ಸರ್ಕಾರ ನೀಡಿರುವಂತಹ ಯೋಜನೆಯ ಪರಿಪೂರ್ಣ ಲಾಭವನ್ನು ಸಾರ್ವಜನಿಕ ಬಂಧುಗಳು ಪಡ್ಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಅಂಚೆ ಜನಸಂಪರ್ಕ ಅಭಿಯಾನವನ್ನ ಕೈಗೊಂಡಿದ್ದೇವೆ. ಈ ಅಂಚೆ ಜನಸಂಪರ್ಕ ಅಭಿಯಾನದಲ್ಲಿ ಆಧಾರ್ ನೋಂದಣಿ ತಿದ್ದುಪಡಿಗೆ ಖಂಡಿತವಾಗಿಯೂ ನಮ್ಮ ಅಂಚೆ ಕಚೇರಿ ಮೂಡಬಿದಿರೆ ಒಂದೇ ಇರುವಂಥದ್ದು. ಸುತ್ತಮುತ್ತ 12 ಊರುಗಳಿವೆ, ವೇಣೂರಿಂದ ಹಿಡಿದು ಸಾಣೂರುವರೆಗೆ. ಇಲ್ಲಿ ಹತ್ತಿರದ ಕಲ್ಲಮುಣ್ಕೂರು, ನಿಡ್ಡೋಡಿ, ಬಾನಂಗಡಿ, ಆಮೇಲೆ ಅಶ್ವತ್ಥಪುರ, ಅದೇ ರೀತಿ ಮಿಜಾರು, ಮಿತ್ತಬೈಲು, ಶಿರ್ತಾಡಿ, ಈ ಒಂದು ಎಲ್ಲ ಮೂಡಬಿದಿರೆ ವಲಯ, ಈ ಎಲ್ಲ ಪರಿಸರದ ಜನರು ಬರುವಂಥದ್ದು ಮೂಡಬಿದಿರೆಗೆ. ಕನಿಷ್ಠ ಮೂಡಬಿದಿರೆಯಲ್ಲಿ ಒಂದು ಆಧಾರ್ ಕೇಂದ್ರದಲ್ಲಿ 50 ಜನಕ್ಕೆ ಒಂದು ದಿವಸದಲ್ಲಿ ಆಧಾರ್ ಮಾಡ್ಲಿಕ್ಕೆ ಆಗ್ತಿದೆ. ಟೋಕನಿಗೋಸ್ಕರ 100 ಜನ ಬಂದು ಕಾಯುವಂತಹ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಈ ಒಂದು ಅಂಚೆ ಜನಸಂಪರ್ಕ ಅಭಿಯಾನದಲ್ಲಿ 10 ಕಂಪ್ಯೂಟರ್ಗಳನ್ನ ನೀಡಿದ್ದು ಅತಿ ಹೆಚ್ಚಿನ ಜನರು ಇದನ್ನ ಸುಮಾರು 1000ಕ್ಕಿಂತಲೂ ಹೆಚ್ಚಿನ ಜನರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಬಹುದು. ಅದೇ ರೀತಿ ಅಂಚೆ ಕಚೇರಿಯಲ್ಲಿರುವಂತಹ ಸಣ್ಣ ಉಳಿತಾಯ ಯೋಜನೆಗಳು, ಹಾಗೇನೆ ಅಂಚೆ ಜೀವ ವಿಮೆ, ಈ ಎಲ್ಲದರ ಶಿಬಿರದ ಸದುಪಯೋಗವನ್ನು ವಿಶೇಷವಾಗಿ ಆರೋಗ್ಯ ವಿಮೆಯನ್ನ ಅಂಚೆ ಕಚೇರಿಯ ವತಿಯಿಂದ ಈ ಒಂದು ಶಿಬಿರದಲ್ಲಿ ಮಾಡಿಸಿಕೊಡ್ತಾ ಇದ್ದೇವೆ. ನಾವೆಲ್ಲರೂ ಸಹ ಅಪಘಾತ ಮತ್ತೆ ಆರೋಗ್ಯ ವಿಮೆಯನ್ನ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪನಿಗಳ ಮುಖಾಂತರ ಮಾಡ್ತಾ ಇದ್ದೇವೆ. ಸಾಕಷ್ಟು 6,000ದಿಂದ 12,000, ಫ್ಯಾಮಿಲಿ ಅಂತ ತಗೊಂಡ್ರೆ 30ರಿಂದ 40,000 ಖರ್ಚನ್ನ ನಾವು ಮಾಡ್ತಾ ಇದ್ದೇವೆ. ಆದರೆ ಕೇಂದ್ರ ಸರ್ಕಾರವು ಅತಿ ಕಡಿಮೆ ದರದಲ್ಲಿ ಒಬ್ಬರಿಗೆ 756, ಅದೇ ರೀತಿ ಫ್ಯಾಮಿಲಿ ಮಾಡಿಸುವುದಿದ್ರೆ ಗಂಡ ಹೆಂಡತಿ ಇಬ್ಬರಿಗೆ ಕೇವಲ 1,247, ಅದೇ ರೀತಿ ಗಂಡ ಹೆಂಡತಿ ಮತ್ತೆ ಒಂದು ಮಗು ಅಂತ ಹೇಳಿದ್ರೆ 1,604 ರೂಪಾಯಿ, ಅದೇ ರೀತಿ ಗಂಡ ಹೆಂಡತಿ ಮತ್ತೆ ಇಬ್ಬರು ಮಕ್ಕಳು ಒಟ್ಟು ಫ್ಯಾಮಿಲಿ ಪ್ಯಾಕೇಜ್ ಅನ್ನುವಂಥದ್ದು 1,956 ರೂಪಾಯಿಯಲ್ಲಿ ಸಿಗುವಂಥದ್ದು. ಎಲ್ಲರಿಗೂ 15 ಲಕ್ಷದ ಒಂದು ಇನ್ಶೂರೆನ್ಸ್ ಸಿಗುವಂಥದ್ದು. ಆಲ್ ಓವರ್ ಇಂಡಿಯಾ ಎಲ್ಲ ಒಂದು ಆಸ್ಪತ್ರೆಗಳಲ್ಲಿಯೂ ಇದರ ವ್ಯವಸ್ಥೆಯನ್ನು ಪಡ್ಕೊಳ್ಳುವಂತಹ ವ್ಯವಸ್ಥೆ ಇರುವಂಥದ್ದು. ಹೆಚ್ಚಿನ ಜನರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂತೆ ಈ ಮೂಲಕ ಕೇಳಿಕೊಳ್ತೀವಿ.